ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಇಲ್ಲೇ ಇವರೆಲ್ಲ ನನಗೆ ಸಿಕ್ಕಿದ್ದು. ಅರಮನೆಯಲ್ಲಿದ್ದಾಗ ಎಲ್ಲಾನು ಕಳ್ಕೊಂಡೆ, ಇಲ್ಲಿಗೆ ಬಂದ್ಮೇಲೆ ಎಲ್ಲಾನು ಪಡ್ಕೊಂಡೆ. ಹಾಗಿದ್ಮೇಲೆ ನಿಜವಾದ ಅರಮನೆ ಯಾವುದು ಅಂತ ನೀವೇ ಹೇಳಿ. ಎಲ್ಲಿ ನೆಮ್ಮದಿ ಇರುತ್ತೋ, ಎಲ್ಲಿ ಸಂತೋಷ ಇರುತ್ತೋ ಅದೇ ತಾನೇ ನಿಜವಾದ ಅರಮನೆ. ನಾನು ಐಷಾರಾಮಿ ಜೀವನ ಬಯಸಿದ್ದಿದ್ರೆ ಯಾವಾಗ ಬೇಕಾದ್ರೂ ಪಡ್ಕೋಬೋದಾಗಿತ್ತು ಅಜ್ಜಿ. ಅದ್ರದ್ದು ನನಗೆ ಬೇಡ. ನನಗೆ ಯಾವುದು ಕೊರತೆ ಅಂತ ಅನಿಸ್ತಾ ಇಲ್ಲ, ಅಥವಾ ಏನನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭಾವನೆ ನನಗಿಲ್ಲ. ನಾನು ಬಯಸಿದ ಪ್ರೀತಿ ನನಗೆ ಸಿಕ್ಕಿದೆ. ನೀವೆಲ್ಲ ಇದ್ದೀರಾ, ನನಗಷ್ಟು ಸಾಕಜ್ಜಿ. ನೀವು ಚಿಂತೆ ಬಿಡಿ, ಆಗಿದ್ದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಆರಾಮಾಗಿರಿ. ಸರಿನಪ್ಪ, ನೀನು ಖುಷಿಯಾಗಿದ್ಯಾ ಅಂದ್ರೆ ನನಗಷ್ಟೇ ಸಾಕು. ನನಗೆ ಬೇಕಾಗಿರೋದು ಅದೇ ಕಣಗುಂಡು. ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಅಪ್ಪು, ಯಾಕೆ ಪೂಜೆ ಎಲ್ಲ ಮಾಡಿಸ್ತಾರೆ? ನಂಗೆ ಇರು. ಅಮ್ಮಮ್ಮ, ಈ ಪೂಜೆನ ಯಾಕೆ ಮಾಡಿಸ್ತಾರೆ? ಆಹಾ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಕ್ವಶನ್ ಕೇಳಿದೆ ಕಣ. ಇವತ್ತು ಸ್ಪೆಷಲ್ ಪೂಜೆ ಇದೆ ಬನ್ನಿ ಅಂತ ಕರೆದ್ರು ಬಂದ್ಬಿಟ್ವಿ. ಆದರೆ ಈ ಪೂಜೆ ಅರ್ಥ ಏನು, ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಲ್ವ ಚಿನ್ನ? ಹೌದು, ಪೂಜೆಗೆಲ್ಲಾದ್ರೂ ಹೋಗ್ತೀವಿ, ಆದ್ರೆ ಏನಕ್ಕೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿರಲ್ಲ. ಸುಮ್ಮನೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಆಗ್ಬಿಡುತ್ತೆ. ಆದ್ರೆ ಇವತ್ತು ಅದು ಯಾಕೆ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅಧ್ಯಕ್ಷರು ಹೇಳ್ತಾರೆ. ಶುರು ಹಚ್ಕೊಳ್ಳಿ ಅಧ್ಯಕ್ಷರ ಭಾಷಣ. ಏನಂದವ್ರೆ, ನನ್ನ ಕಾಲು ಎಳಿತಿದ್ದೀರೇನೋ? ಇಲ್ಲ ಇಲ್ಲ, ಸುಮ್ಮನೆ ಹಂಗೆ ತಮಾಷೆಗೆ ಹೇಳಿದೆ. ನನಗೂ ಗೊತ್ತು ನೀವು ತಮಾಷೆ ಮಾಡ್ತಿದ್ದೀರಾ ಅಂತ. ನಾನೇನ್ ಬೇಜಾರು ಮಾಡ್ಕೊಳಲ್ಲಪ್ಪ. ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಗೊತ್ತಾ, ಅದಕ್ಕೆ ನಾನು ತಮಾಷೆ ಮಾಡಿದ್ದೆ ಆಂಟಿ. ಇದು ಸಾರಿ, ಇದು ಅಮ್ಮ ಶುರು ಮಾಡಿ. ಈ ಸೀತಾರಾಮ ಕಲ್ಯಾಣೋತ್ಸವನ ಯಾಕೆ ಮಾಡ್ತಾರೆ ಅಂದ್ರೆ, ದಾಂಪತ್ಯದಲ್ಲಿ ಸಾಮರಸ್ಯ ಇರಲಿ, ಹೊಂದಾಣಿಕೆ ಬರಲಿ ಅಂತ. ಸೀತಾರಾಮ ದೇವರಿದಾರಲ್ಲ, ಹಾಗೆ ಎಲ್ಲಾ ದಾಂಪತ್ಯದಲ್ಲೂ ಪ್ರೀತಿ, ಸ್ನೇಹ, ನಂಬಿಕೆ ಜಾಸ್ತಿ ಆಗ್ಲಿ ಅಂತ, ಸುಖ ಸಮೃದ್ಧಿ ಎಲ್ಲ ನೆಲೆಸ್ಲಿ ಅಂತ ಮಾಡ್ತಾರೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅನ್ನೋದು ಒಂದು ನಂಬಿಕೆ. ಮದ್ವೆ ಆಗದೆ ಇರೋರು ಈ ಪೂಜೆನ ಮಾಡ್ಬೋದು. ಹಾಗೆ ಮಾಡಿದ್ರಲ್ಲಿ ಅವರಿಗೆ ವಿವಾಹ ಪ್ರಾಪ್ತಿ ಬೇಗ ಆಗತ್ತೆ. ಮದ್ವೆ ಆದವರು ಇದನ್ನ ಮಾಡಿದ್ರೆ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಸಂತಾನ ಭಾಗ್ಯ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಕಾರಣ ಇದೆ. ಅಜ್ಜಿ, ನೀವು ಹೇಳ್ತೀರಾ? ಒಂದ್ ನಿಮಿಷ. ಈಗ ಗೌರವಾಧ್ಯಕ್ಷರು ಮಾತಾಡ್ತಾರೆ. ಆಯ್ತಪ್ಪ, ಹಂಗೆ ತಿಳ್ಕೊ, ಸ್ವಲ್ಪ ಸುಮ್ಮನೆ ಇರು. ಸರಿ, ಈಗ ಎಲ್ಲರೂ ಕೇಳಿಸ್ಕೊಳ್ಳಿ. ಈಗ ಇದ್ರ ಮಹತ್ವ ಏನು ಅಂತ ಹೇಳ್ತಾರೆ. ಅಪ್ಪ, ಮಕ್ಕಳು ನೀವು ಕೇಳಿಸ್ಕೊಳ್ಳಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹೇಳಿ ಹೇಳಿ, ನನಗೆ ಮೊಮ್ಮಕ್ಕಳಾಗ್ತಾರಲ್ಲ ಅವ್ರಿಗೂ ಹೇಳಕ್ಕೆ ಬೇಕಾಗುತ್ತೆ. ಅಯ್ಯೋ ಪಟಿಂಗ್ ಮುಂಡೆದೆ, ಎಷ್ಟು ಮಾತಾಡ್ತೀಯೋ? ಏನ್ ಭೂಮಿ ಇದು? ಅಮ್ಮ, ನಿಮ್ಮ ಮೊಮ್ಮಗ ಅವನ ಮೊಮ್ಮಗನ ಕಥೆ ಹೇಳ್ತಾನಂತೆ. ಓ ದೇವ್ರೆ. ಸರಿ, ಶುರು ಹಚ್ಕೊಳ್ಳಿ. ಈ ಸೀತಾರಾಮರ ಕಲ್ಯಾಣ ಪೂಜೆಗೆ ನಮ್ಮ ಸಂಪ್ರದಾಯದಲ್ಲಿ ಅದರದೇ ಆದ ಮಹತ್ವ ಇದೆ.
ಶಿಸ್ತಿ ಮತ್ತು ಆದರ್ಶಯುತವಾದ ದಾಂಪತ್ಯದ ಸಂಕೇತ ಇದು. ಈ ಕಲ್ಯಾಣ ಮಹೋತ್ಸವನ ಆಚರಿಸೋದಷ್ಟೇ ಅಲ್ಲ, ಕಣ್ಣಿಂದ ನೋಡಿದ್ರು ಸಹಿತ ಅದಕ್ಕೆ ಪುಣ್ಯ ಲಭಿಸುತ್ತೆ. ಈ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಅಲ್ಲ, ಈ ಕುಟುಂಬದಲ್ಲಿರ್ತಾರಲ್ಲ ಸದಸ್ಯರು, ಅವ್ರದ್ದು ಬಾಂಧವ್ಯ ಜಾಸ್ತಿ ಆಗುತ್ತೆ. ಆ ಕುಟುಂಬಕ್ಕೆ ಸಮೃದ್ಧಿ, ಅಭಿವೃದ್ಧಿನ ತಂದ್ಕೊಡುತ್ತೆ. ಆಪ್ತ ಮಿತ್ರ ಅಜ್ಜಿ, ನನ್ನ ಭಾಷಣ ಇಲ್ಲಿಗೆ ಮುಕ್ತಾಯ ಆಯ್ತಪ್ಪ. ಅಯ್ಯೋ ಅಜ್ಜಿ, ಇದು ಭಾಷಣ ಅಲ್ಲ ಅಜ್ಜಿ, ತಿಳುವಳಿಕೆ. ಹೊಡೀರಿ ಚಪ್ಪಾಳೆ. ಪ್ರಸಾದ ವಿನಿಯೋಗ ಮಾಡ್ಬೋದಾ? ಒಂದು ನಿಮಿಷ. ಇವತ್ತು ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಇವತ್ತಿನ ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಅದೇನೆ. ಮಲ್ಲಿ, ಏ ಆಪ್ತ ಮಿತ್ರ, ಏನೋ ಅದು? ಒಂದ್ ನಿಮಿಷ ಇರಿ ಅಜ್ಜಿ, ಹಾರ ತಗೊಂಬಮ್ಮ. ಹಾ. ಅಮ್ಮ, ನಿಮ್ ಮಗ ಸೊಸೆಗೆ ಮರು ಮದ್ವೆ ಮಾಡಿಸ್ತಾ ಇದೀವಿ. ಮರು ಮದ್ವೆನಾ? ಹಾ, ಈಗ ಇವ್ರು ಮದುವೆ ಆಗಿದ್ರು ತುಂಬಾ ವರ್ಷ ದೂರ ಇದ್ರಲ್ಲ. ಇವತ್ತು ಸೀತಾರಾಮ ಕಲ್ಯಾಣ ಪೂಜೆ ಅಲ್ವಾ? ನೋಡಿ, ಇವರಿಬ್ಬರು ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾಮಾತೆ ಇದ್ದ ಹಾಗೇ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ಸಿಹಿಯಾದ ಸರ್ಪ್ರೈಸ್ ಕೊಡೋಣ ಅಂತ ನಾನು, ಮಲ್ಲಿ, ನಮ್ಮ ಗೌಡ್ರೆಲ್ಲ ಸೇರಿ ಈ ಒಂದು ಪ್ಲಾನ್ ಮಾಡಿದ್ವಿ. ಇದೊಂಥರ ಅಫಿಷಿಯಲ್ ರೀಯೂನಿಯನ್ ಸೆರೆಮನಿ ಅಂದ್ರೂ ತಪ್ಪಲ್ಲ. ಹೇಗಿದೆ ನಮ್ಮ ಪ್ಲಾನು? ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ. ನೀವು ಸಂತೋಷ ಪಡೋದಕ್ಕೇನೆ ಭಗವಂತ ಈ ಒಂದು ಅಕೇಶನ್ನ ಕ್ರಿಯೇಟ್ ಮಾಡಿರೋದು. ನೀವು ನಿಮ್ಮ ಮಗನ ಮದುವೆ ನೋಡಿದ್ರಾ?